ದೋಸ್ತಿಯಲ್ಲಿ ಈಗ ಕ್ಷೇತ್ರಗಳ ಅಂತರ್ಯುದ್ಧ. ದೋಸ್ತಿ ಪಕ್ಷಗಳ ಸ್ಥಳೀಯ ನಾಯಕರ ವಾರ್. ಎದುರೇಟು ನೀಡಲು ಒಳಗೊಳಗೆ ರಣತಂತ್ರ. ದೋಸ್ತಿಯಲ್ಲಿ ಈಗ ಕ್ಷೇತ್ರಗಳ ಒಳಗಡೆನೆ ನಾಯಕರ ಅಂತರ್ಯುದ್ಧ ಶುರುವಾಗಿದೆ. ದೋಸ್ತಿ ಪಕ್ಷಗಳ ಸ್ಥಳೀಯ ನಾಯಕರಿಂದ ಅಲ್ಲಿ ಈಗ ಗೊಂದಲ ಮತ್ತು ಒಂದ್ ಕಡೆ ಅಸಮಾಧಾನ, ಆಕ್ರೋಶ ಎಲ್ಲವೂ ಕೂಡ ಭುಗಿಲೇಳ್ತಾ ಇರುವಂತದ್ದು. ಎದುರೇಟನ್ನ ನೀಡಲು ಒಳಗೊಳಗೆ ರಣತಂತ್ರವನ್ನ ಎಣಿತಾ ಇದ್ದಾರೆ. ಇಲ್ಲಿ ದೋಸ್ತಿ ನಾಯಕರು ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರು ಒಳಗೊಳಗೆ ಅವರಲ್ಲಿರುವಂತ ಬೇಗುದಿ ಈಗ ಸ್ಫೋಟವಾಗ್ತಾ ಇದೆ. ಬಹಿರಂಗವಾಗಿ ತಮ್ಮ ಅಸಮಾಧಾನಗಳನ್ನ ಕೂಡ ತೋರಿಸ್ಕೊಳ್ತಾ ಇದ್ದಾರೆ. ಮೇನ್ ಆಗಿ ಕಾಣಿಸ್ತಾ ಇರುವಂತಹ ಕ್ಷೇತ್ರಗಳು ಅಂದ್ರೆ ಅದು ಹಾಸನ ಮತ್ತು ಮಂಡ್ಯ ಕ್ಷೇತ್ರ ಮತ್ತು ಒಂದ್ ಕಡೆ ಮೈಸೂರಿನಲ್ಲೂ ಕೂಡ. ಸೊ ಹೀಗಾಗಿ ದೋಸ್ತಿ ಪಕ್ಷಗಳ ನಾಯಕರಲ್ಲಿ ಅಸಮಾಧಾನ ಸ್ಫೋಟಗೊಳ್ತಾ ಇದೆ. ಅವರ ಮೇಲೆ ಇವರು, ಇವರ ಮೇಲೆ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾಯಕರಿಂದ ಹೊರಬೀಳ್ತಾ ಇದೆ ಅಸಹಕಾರದ ಮಾತು. ಈಗ ಹೊರಬೀಳ್ತಾ ಇದೆ ಅಸಲಿ ಅಸಮಾಧಾನ. ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರ ಅಸಲಿ ಅಸಮಾಧಾನ ಈಗ ಹೊರಬೀಳ್ತಾ ಇದೆ. ಒಳ ಏಟು ನೀಡಲು ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ ನಾಯಕರು. ಮಂಡ್ಯ ಆಗಿರ್ಬೋದು, ತುಮಕೂರು, ಬೆಂಗಳೂರು ಉತ್ತರ, ಹಾಸನದಲ್ಲಿ ಟೆನ್ಷನ್ ಶುರುವಾಗಿದೆ ನಾಯಕರಿಗೆ. ಈ ಕ್ಷೇತ್ರಗಳಲ್ಲಿ ಜೆಡಿಎಸ್ಗೆ ಒಳ ಏಟಿನ ಭೀತಿ ಎದುರಾಗಿದೆ. ಇದೇ ಕಾರಣಕ್ಕೆ ಸಾರಾ ಮಹೇಶ್ ಅವರು ವಾಗ್ದಾಳಿಯನ್ನ ನಡೆಸಿದ್ರು. ಕಾಂಗ್ರೆಸ್ ನಾಯಕರಿಗೆ ಸೂಚನೆಯನ್ನ ನೀಡಿ ಅಂತ ಪದೇ ಪದೇ ಕಾಂಗ್ರೆಸ್ಗೆ ಸಾರಾ ಮಹೇಶ್ ಅವರು ಎಚ್ಚರಿಕೆಯನ್ನ ಕೂಡ ನೀಡ್ತಾ ಇದ್ದಾರೆ. ಮಂಡ್ಯ ಪರಿಣಾಮ ಮೈಸೂರಿನಲ್ಲಿ ಆಗುತ್ತೆ ಅಂತ ಕೂಡ ಸ್ಟ್ರಾಂಗ್ ಅನ್ನ ನೀಡಿದ್ರು. ಅದನ್ನ ಕೂಡ ತೋರಿಸಿದ್ವಿ ನ್ಯೂಸ್ 18 ಕನ್ನಡದಲ್ಲಿ. ಮದ್ದೂರಿನಲ್ಲಿ ಚಲುವರಾಯಸ್ವಾಮಿ ಅವರು ಮೀಟಿಂಗ್ ಅನ್ನ ನಡೆಸಿದ್ರು. ನಂತರ ಸಾರಾ ಮಹೇಶ್ಗೆ ಸಖತ್ತಾಗಿ ಟಾಂಗ್ ಕೊಟ್ಟಿದ್ದಾರೆ ಚಲುವರಾಯಸ್ವಾಮಿ ಅವರು ಕೂಡ. 8 ಕ್ಷೇತ್ರದಲ್ಲಿ ಮೈತ್ರಿ ಇದೆ ಅಂತ ಪರೋಕ್ಷವಾಗಿ ಟಾಂಗ್ ಅನ್ನ ನೀಡಿದ್ದಾರೆ. ಇನ್ನು ಬೆಂಗಳೂರು ಉತ್ತರದಲ್ಲಿ ಕೈ ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ನಮ್ಮ ಬೆಂಬಲ ಬೇಕೆಂದ್ರೆ ಬೇಡಿಕೆ, ಕೆಲವೊಂದು ಷರತ್ತುಗಳನ್ನ ಕೂಡ ಇಟ್ಟಿದ್ದಾರೆ. ಈಡೇರಿಕೆಗೆ ಪಟ್ಟನ್ನ ಹಿಡಿದಿರುವಂತದ್ದು. ಕೈ ಶಾಸಕರ ಕೆಲಸಕ್ಕೆ ಆದ್ಯತೆ ಬೇಕು, ಅನುದಾನ ಜಾಸ್ತಿ ಕೊಟ್ರೆ ಮಾತ್ರ ನಾವು ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಸಿದ್ದರಾಮಯ್ಯ ಅವರ ಜೊತೆ ಎಸ್ ಟಿ ಸೋಮಶೇಖರ್ ಯಶವಂತಪುರದ ಶಾಸಕ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಬೆಂಬಲ ಬೇಕು ಅಂದ್ರೆ ನಮ್ಮ ಬೇಡಿಕೆ ಈಡೇರಿಸಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಇಲ್ಲ ಅಂದ್ರೆ ನಿರ್ಧಾರ ಕೈಗೊಳ್ಳಲು ನಾವು ಸ್ವತಂತ್ರರು ಅಂತ ಕೂಡ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮತ್ತು ಒಂದ್ ಕಡೆ ಇದು ಬೆಂಗಳೂರು ಉತ್ತರ, ಮಂಡ್ಯ ಮಾತ್ರ ಅಲ್ಲ, ತುಮಕೂರಿನಲ್ಲೂ ಕೂಡ ಜೆಡಿಎಸ್ಗಿಲ್ಲ ಪೂರಕ ವಾತಾವರಣ. ಇಲ್ಲಿ ಸಂಸದ ಮುದ್ದಹನುಮೇಗೌಡರ ಬೆಂಬಲಿಗರ ಭೀತಿ ಎದುರಾಗಿದೆ. KN ರಾಜಣ್ಣ ಈಗಾಗಲೇ ಜೆಡಿಎಸ್ಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ಗೆ ಈ ಕ್ಷೇತ್ರವನ್ನ ಬಿಟ್ಕೊಡದೆ ಹೋದ್ರೆ ನಾನೇ ಬಂಡಾಯ ಅಭ್ಯರ್ಥಿಯಾಗಿ, ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡ್ತೀನಿ ಅನ್ನುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮತ್ತು ಒಂದ್ ಕಡೆ ಹಾಸನ ಕ್ಷೇತ್ರ ಎ ಮಂಜು ಅವರು ಬಿಜೆಪಿಗೆ ಹೋಗಿ ಸ್ಪರ್ಧೆಯನ್ನ ಮಾಡ್ತಾ ಇರುವಂತಹ ಹಿನ್ನೆಲೆ, ಹೋಗ್ತಾರೆ ಅಂತ ಹೇಳಲಾಗ್ತಾ ಇರುವಂತಹ ಹಿನ್ನೆಲೆ ಜೆಡಿಎಸ್ಗೆ ಒಂದ್ ರೀತಿಯಾಗಿ ಕಂಟಕವಾಗಿ ಪರಿಣಮಿಸಿದೆ. ಮಾನ್ಯ ಕಾಂಗ್ರೆಸ್ ಸ್ನೇಹಿತರೆ, ವಿಧಾನಸಭೆಯ ಚುನಾವಣೆಯಲ್ಲಿ ನಮ್ಮ ಅಂತರ ಇದ್ದೇ ಇರ್ತದೆ. ಆದರೆ ಈ ಲೋಕಸಭೆಯಲ್ಲಿ ನಾವಿಬ್ರು ಮೈತ್ರಿಯ ಸರ್ಕಾರವನ್ನು ಮಾಡಿದ್ದೇವೆ. ಮೈತ್ರಿಯ ಒಂದು ಇಡೀ ದೇಶಕ್ಕೆ ಕುಮಾರಣ್ಣರವರು ಕೊಟ್ಟ ಸಂದೇಶ ತಲುಪಬೇಕು ಅಂತ ಹೇಳಿದ್ರೆ ಮಂಡ್ಯ ಲೋಕಸಭೆಯಿಂದ ಪ್ರಾರಂಭ ಆಗಬೇಕು. ನೀವು ಮಂಡ್ಯ ಲೋಕಸಭೆಯಲ್ಲಿ ಹೇಗೆ ನಮ್ಮನ್ನು ನಡೆಸ್ಕೊತೀರಿ, ಅದು ನಿಮ್ಮ ಮೈಸೂರಿನ ಲೋಕಸಭೆಯಲ್ಲಿ ಪ್ರತಿಧ್ವನಿಸುತ್ತೆ ಎನ್ನುವಂತ ಮಾತಿನ ಸಂದರ್ಭದಲ್ಲಿ ಹೇಳ್ತೀನಿ. ನೀವು ನಮ್ಮನ್ನ ತಪ್ಪಿಕೊಂಡ್ರೆ, ನೀವು ನಮ್ಮನ್ನ ಮಂಡ್ಯ ಲೋಕಸಭೆಯಲ್ಲಿ ತಪ್ಪಿಕೊಂಡ್ರೆ ನಿಮ್ಮನ್ನ ಮೈಸೂರು ಲೋಕಸಭೆಯಲ್ಲಿ 5 ಸಾರಿ ತಪ್ಪಿಕೊತೀವಿ. ಇದು ನಿಮಗೆ ಜ್ಞಾಪಕ ಇರಲಿ. ಎಲ್ಲ ಕಡೆ ವಿಭಿನ್ನ ಅಭಿಪ್ರಾಯ ಇದೆ. ಇದ್ರ ಮಧ್ಯದಲ್ಲಿ ಸಾರಾ ಮಹೇಶ್ ಅವರು ಹೇಳಿರ್ತಕ್ಕಂಥದ್ದು ಒಂದು ರೀತಿ ಇಡೀ ಕಾಂಗ್ರೆಸ್ ವಲಯದಲ್ಲಿ ಸ್ವಲ್ಪ ಗೊಂದಲ ಎತ್ತಾ ಇದೆ. ಮಂಡ್ಯ ಹಾಸನದಲ್ಲಿ ಬಹಳ ವರ್ಷದಿಂದ ಜಿದ್ದಾಜಿದ್ದಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಬಂದಿರತಕ್ಕಂಥದ್ದು. ಆದರೆ ಇವೆರಡು ಚುನಾವಣೆನ ಇಟ್ಕೊಂಡು ಮೈಸೂರಿನಲ್ಲಿ ನಾವು ಮಾಡಲ್ಲ, ಮಂಡ್ಯ ಹಾಸನ ಸರೋಗದೆ ಇದ್ರೆ ಅಂತ ಅನ್ನೋ ಭಾವನೆಯನ್ನು ಅವರು ವ್ಯಕ್ತಪಡಿಸಿದ್ರೆ, ಇವತ್ತು ನಾರ್ತ್ ಇದೆ, ತುಮಕೂರಿದೆ, ಚಿಕ್ಕಬಳ್ಳಾಪುರ ಇದೆ, ಇದು ಚಿಕ್ಕಮಗಳೂರು ಇದೆ, ಶಿವಮೊಗ್ಗ ಇದೆ, ಉತ್ತರ ಕನ್ನಡ ಇದೆ, ಅದರಿಂದ ಬಿಜಾಪುರ ಇದೆ. ಇಲ್ಲಿ ಇಷ್ಟು ಕಡೆ ಕಾಂಗ್ರೆಸ್ನವರು ಇವತ್ತು ಮೈತ್ರಿಯ ಧರ್ಮನ ಪಾಲನೆ ಮಾಡಬೇಕಾಗುತ್ತೆ. ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಹೇಳಬೇಕಾಗಿತ್ತು. ಬಹುಶಃ ಈ ಹೇಳಿಕೆ
ಸೂಕ್ತವಾದಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಸೊ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡು ಹೋಗೋ ಥರ ಇಲ್ಲ ಅನ್ನೋ ಒಂದು ಅಭಿಪ್ರಾಯವನ್ನು ಕೊಡ್ತಾ ಇದ್ದಾರೆ. ನೋಡೋಣ, ಇದನ್ನೆಲ್ಲ ಮಾತಾಡಿ ನಮ್ಮ ಲೀಡರ್ಗಳ ಹತ್ರ ಮಾತಾಡ್ತೀವಿ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಿದಾನಂದ್ ಪಟೇಲ್, ಇಲ್ಲಿ ಮೈತ್ರಿ ಪಕ್ಷಗಳ ನಾಯಕರಲ್ಲಿ ಒಳಏಟಿನ ಭೀತಿ ಶುರುವಾಗ್ಬಿಟ್ಟಿರುವಂತದ್ದು, ಅಂತರ್ಯುದ್ಧ ಶುರುವಾಗ್ಬಿಟ್ಟಿದೆ, ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ. ಎಸ್ಪೆಷಲಿ ಜೆಡಿಎಸ್ಗೆ ಯಾವ ರೀತಿಯಾಗಿ ಆತಂಕ ತಂದೊಡ್ಡಿದೆ ಇದು? ಪೃಥ್ವಿರಾಜ್, ಸೀಟು ಹಂಚಿಕೆಯಾದ್ರೂ ಕೂಡ ದೋಸ್ತಿಯೊಳಗಿನ ದಂಗಲ್ ಈಗ ತಾರಕಕ್ಕೇರ್ತಿದೆ. ಅದು ಒಳ ಮಸಲತ್ತು ಮತ್ತು ಒಳ ಏಟೆ ದೊಡ್ಡದು ಅಂತಲೇ ಹೇಳಲಾಗ್ತಿದೆ. ಬೆಂಗಳೂರು ಉತ್ತರಕ್ಕೆ ಮಾಜಿ ಪ್ರಧಾನಿ ಜೆಡಿಎಸ್ ನ ರಾಷ್ಟ್ರೀಯ ಅಧ್ಯಕ್ಷ ಎಚ್.ಡಿ. ದೇವೇಗೌಡರೇ ಸ್ಪರ್ಧೆ ಮಾಡಲು ಮುಂದಾಗಿದ್ದಾರೆ. ಆದ್ರೆ ಕಾಂಗ್ರೆಸ್ನ ಶಾಸಕರೇ ಅಸಹಕಾರದ ಮಾತನ್ನ ಹೇಳಿದ್ದಾರೆ. ಅಂದ್ರೆ ನಿನ್ನೆ ಮಾಜಿ ಸಿಎಂ ಸಿದ್ದರಾಮಯ್ಯನ ಭೇಟಿಯಾಗಿರ್ತಕ್ಕಂತ ಬೆಂಗಳೂರಿನ ಉತ್ತರದ 5 ಶಾಸಕರುಗಳು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಚುನಾವಣೆ ನಿಲ್ಬೇಕಂತ ಹೇಳಿದ್ರೆ ಈಗಾಗಲೇ ನಮಗೆ ಅನುದಾನವನ್ನು ಮುಂದೆ ಕೊಡ್ತೀವಿ ಅನ್ನೋದು ಸ್ಪಷ್ಟಪಡಿಸಬೇಕು ಮತ್ತು ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಕೊಡ್ತೀವಿ ಅಂತ ಹೇಳಿ ಸ್ಪಷ್ಟಪಡಿಸಬೇಕು. ಜೊತೆಗೆ ಅಲ್ಲಿ ನಮ್ಮ ಕ್ಷೇತ್ರಗಳಲ್ಲಿ ಜೆಡಿಎಸ್ ವಿರುದ್ಧವೇ ನಾವು ಗೆದ್ದಿರುವಂತದ್ದು. ಹಾಗಾಗಿ ಅನುದಾನವನ್ನ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್, ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಮುಖಸ್ತುತಿಯಲ್ಲಿ ಕೊಟ್ಟರೆ ಮಾತ್ರ ನಾವು ಫೀಲ್ಡ್ ಇಳಿತೀವರ ಎಚ್ಚರಿಕೆಯನ್ನು ಕೊಡುವ ಮುಖಾಂತರ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಲ್ಲ, ಜೆಡಿಎಸ್ ನಿಂದ ಯಾರ ಬದಲು ನಾವು ಅಷ್ಟು ಸುಲಭವಾಗಿ ಸಪೋರ್ಟ್ ಮಾಡಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕಳೆದ 2 ದಿನಗಳ ಹಿಂದಷ್ಟೇ ಪೃಥ್ವಿರಾಜ್ ಸಚಿವ ಸಾರಾ ಮಹೇಶ್ ಅವರು ನೀವು ಮಂಡ್ಯದಲ್ಲಿ ಅಸಹಕಾರ ಮಾಡಿದ್ರೆ ನಾವು ಮೈಸೂರಲ್ಲಿ ಕೈ ಕೊಡ್ತೀವಿ ಅಂತ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟರು. ಎಚ್ಚರಿಕೆ ಬಳಿಕ ಇದೀಗ ನಿನ್ನೆ ಎಸ್.ಟಿ. ಸೋಮಶೇಖರ್ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಸ್ಪರ್ಧೆ ಮಾಡ್ತಕ್ಕಂತ ಬೆಂಗಳೂರು ಉತ್ತರಕ್ಕೆ ಅಡ್ಡಿಯಾಗಿದ್ದಾರೆ. ಆ ಮುಖಾಂತರ ಕಾಂಗ್ರೆಸ್ಗರು ಎಲ್ಲ ಒಂದ್ ಕಡೆ ಜೆಡಿಎಸ್ ಜೊತೆ ಅಂತರವನ್ನು ಕಾಯ್ದುಕೊಳ್ಳಲು ಮುಂದಾಗಿದ್ದಾರೆ. ಎಲ್ಲ ಒಂದ್ ಕಡೆ ಜೆಡಿಎಸ್ ನ ಯಾವುದೇ ಅಭ್ಯರ್ಥಿ ಬಂದರೂ ಕೂಡ ಇದು ಅಷ್ಟು ಸುಲಭದ ಮಾತಲ್ಲ ಎಂಬ ಸಂದೇಶವನ್ನು ಕೊಟ್ಟಿದ್ದಾರೆ ಪೃಥ್ವಿರಾಜ್. ಇಷ್ಟು ದಿನಗಳ ಕಾಲ ಜೆಡಿಎಸ್ ಆಡಿದ್ದೇ ಆಟ ಅಂತ ಕಾಂಗ್ರೆಸ್ ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಲೋಕಸಭೆ ಎಲೆಕ್ಷನ್ ಬಂದಿರುವಂತಹ ಸಂದರ್ಭದಲ್ಲಿ ಜೆಡಿಎಸ್ ನಾಯಕರನ್ನ ಕಂಟ್ರೋಲ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರಾ ಕಾಂಗ್ರೆಸ್ನವರು? ಈಗ ಪೃಥ್ವಿರಾಜ್, ಆರಂಭದಿಂದಲೂ ಕೂಡ ಈ ಸರ್ಕಾರ ಬಂದ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕರನ್ನ ಕಡೆಗಣಿಸಲಾಗಿದೆ, ಅನುದಾನವನ್ನು ಕೊಡ್ತಿಲ್ಲ, ಕೇವಲ ಜೆಡಿಎಸ್ ಶಾಸಕರಿಗೆ ಮಾತ್ರ ಅನುದಾನ ಕೊಡ್ತಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡಿದ್ರು. ಈ ಸಂಬಂಧಪಟ್ಟಾಗಿ ಎಲ್ಲ ಒಂದ್ ಕಡೆ ಸರ್ಕಾರಕ್ಕೆ ಕೂಡ ಆಪತ್ತು ಬಂದಿತ್ತು. ಈ ಅನುದಾನದ ಕೊರತೆ ಹಿನ್ನೆಲೆ ಬಹಳಷ್ಟು ಶಾಸಕರು ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಮುಂದೆ ಮುನಿಸಿಕೊಂಡ್ರು. ಇದೀಗ ಲೋಕಸಭೆ ಚುನಾವಣೆ ಬಂದಿದೆ, ದೋಸ್ತಿಗಳು ಸೀಟು ಹಂಚಿಕೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕರು ತಮ್ಮ ಹಳೆಯ ಸಿಟ್ಟನ್ನ ಈ ಮುಖಾಂತರ ತೀರಿಸಿಕೊಳ್ಳಲು ಹೊರಟಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬರ್ತಿದೆ. ನಾವು ಗಮನಿಸಬಹುದು, ತುಮಕೂರು ಕ್ಷೇತ್ರವನ್ನು ನೋಡಿ, ತುಮಕೂರು ಕ್ಷೇತ್ರದಲ್ಲಿ ದೇವೇಗೌಡರು ಬರ್ತಾರೆ ಎಂಬ ಮಾತು ಕೇಳಿ ಬರ್ತಿದ್ರು ಕೂಡ ಪೃಥ್ವಿರಾಜ್. ತುಮಕೂರಿನಲ್ಲೂ ಕೂಡ ಮಾಜಿ ಶಾಸಕ ಕೆ.ಎನ್. ರಾಜಣ್ಣ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳ್ತೀನಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಮುದ್ದು ಹನುಮೇಗೌಡರ ಆಪ್ತ ಕಾರ್ಯಕರ್ತರು ಕೂಡ ಜೆಡಿಎಸ್ ವಿರುದ್ಧ ತಿರುಗಿ ಬಿದ್ದಾರೆ. ಒಟ್ಟಿನಲ್ಲಿ ಇದು ಒಂದ್ ಕಡೆ ಎಲ್ಲ ಒಂದ್ ಕಡೆ ಒಳ ಸಂಕಟ ಅಂತಲೇ ಹೇಳ್ಬೋದು, ಪ್ರಾಣ ಸಂಕಟ ಅಂತಲೂ ಹೇಳ್ಬೋದು. ಜೊತೆಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ನಿಜ ಬಣ್ಣ ಹೊರಬಂತಲೇ ಹೇಳ್ಬೋದು ಪೃಥ್ವಿರಾಜ್. ಇನ್ನು ಮಂಡ್ಯ ರಾಜಕೀಯ ಲೆಕ್ಕಾಚಾರಕ್ಕೆ ನಿಖಿಲ್ ಕುಮಾರಸ್ವಾಮಿ ಸುಸ್ತಾಗ್ತಾ ಇದ್ದಾರೆ. ರಾಜಕೀಯ ನಾಯಕರ ಮನೆಗೆ ನಿಖಿಲ್ ದೌಡಾಯಿಸ್ತಾ ಇದ್ದಾರೆ. ಎಲ್ಲರ ಬೆಂಬಲವನ್ನ ಗಳಿಸಲು ಇಲ್ಲಿ ಜೆಡಿಎಸ್ ಅಭ್ಯರ್ಥಿ ಓಡಾಟವನ್ನ ಮಾಡ್ತಾ ಇರುವಂತದ್ದು ಮಂಡ್ಯ ರಾಜಕೀಯದ ಕಣ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಇನ್ನು ಸುಮಲತಾ ಅಂಬರೀಶ್ ಅವರು ಇನ್ನು ಅಧಿಕೃತವಾಗಿ ನಾನು ಸ್ಪರ್ಧೆ ಮಾಡ್ತೀನಾ ಇಲ್ವಾ, ಏನು ಎತ್ತ ಅನ್ನೋದ್ರ ಬಗ್ಗೆ ನಾಳೆ ತಿಳಿಸಲಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅದಕ್ಕೂ ಮುಂಚೆನೆ ನಿಖಿಲ್ ಕುಮಾರಸ್ವಾಮಿ ಅವರು ವೇದಿಕೆಯನ್ನ ಸಿದ್ಧಪಡಿಸಿಕೊಳ್ತಾ ಇದ್ದಾರೆ. ಮಂಡ್ಯ ರಾಜಕೀಯ ಲೆಕ್ಕಾಚಾರಕ್ಕೆ ಅವರು ಕೂಡ ತಂಡೊಡ್ದಿರುವಂತದ್ದು. ಯಾಕೆಂದ್ರೆ ಎಲ್ಲಿ ಏನಾಗ್ಬಿಡುತ್ತೆ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಸೋಲುವಂತ ಭೀತಿ ಎದುರಾಗುತ್ತೆ. ಸೊ ಹೀಗಾಗಿನೇ ಆತಂಕ ಎದುರಾಗಿದೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಹಾಗೆ ಜೆಡಿಎಸ್ ನಾಯಕರಿಗೂ ಕೂಡ. ಸೊ ಹೀಗಾಗಿ ಹಿರಿಯ ನಾಯಕರನ್ನೆಲ್ಲ ಕೂಡ ಭೇಟಿಯಾಗಿ ಅವರು ಮನವೊಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಾಜಿ ಸ್ಪೀಕರ್ ಕೃಷ್ಣ ಅವರು ಅವರ ಮೈಸೂರು ನಿವಾಸಕ್ಕೆ ಭೇಟಿಯನ್ನ ನೀಡಿದ್ರು ನಿಖಿಲ್ ಹಾಗೂ ಅವರ ತಾಯಿ ಅನಿತಾ ಕುಮಾರಸ್ವಾಮಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಸಹಕರಿಸುವಂತೆ ಮನವಿಯನ್ನ ಮಾಡಿದ್ದಾರೆ. ಇನ್ನು ಸುಮಲತಾ ಪರವಾಗಿ ಅಲೆ ಇದೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸ್ವಲ್ಪ ಎಚ್ಚರದಿಂದ ಕೆಲಸವನ್ನ ಮಾಡುವಂತೆ ಕಿವಿ ಮಾತನ್ನ ಕೂಡ ಹೇಳಿದ್ದಾರೆ. ಕೆಆರ್ ಪೇಟೆ ಕ್ಷೇತ್ರದ ಮಾಜಿ ಶಾಸಕರು ಕೂಡ ಆಗಿರುವಂತ ಕೃಷ್ಣ ಅವರು ಮಾತಿಗೆ ಸಮ್ಮತಿಸಿದ್ದಾರೆ. ಜೆಡಿಎಸ್ ನ ನಾಯಕರು ಹೋದಂತಹ ಸಂದರ್ಭದಲ್ಲಿ ಓಕೆ ಇದರೆಲ್ಲವನ್ನೂ ಕೂಡ ಸಮಸ್ಯೆಗಳನ್ನ ಆಗಿರ್ಬೋದು ಮತ್ತು ಒಂದ್ ಕಡೆ ಸವಾಲುಗಳನ್ನ ಎದುರಿಸ್ತೀವಿ ಅಂತ. ಎಲ್ಲರಿಗೂ ಆದೇಶ ಕೊಡಿ. ಕುಮಾರಸ್ವಾಮಿ ಮಾಡಿರೋ
ಮಾಡ್ತಾ ಇರೋ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಪ್ರಶ್ನೆ ಬೇರೆ ಅನುಕಂಪ ಇದೆ. ಆ ಕಾರಣದಿಂದ ಅವ್ರಿಗೂ ಅಷ್ಟೋ ಇಷ್ಟೋ ಒಳ್ಳೆದಾಗಲಿ ಅಷ್ಟೇ, ಅಂದ್ರೆ ಬಿಗಿಯದೆ ನಂಗಂದಂಗೆ ಅನುಕಂಪ ಇದೆ ಅವ್ರ ಮೇಲೆ, ಅನುಕಂಪ ಇದೆ ನಂಗಂದಂಗೆ ಅನುಕಂಪ ಇದೆ ಅವ್ರ ಮೇಲೆ, ಅನುಕಂಪ ಇದೆ. ಎಲ್ಲರ ಆಶೀರ್ವಾದ ಪಡ್ಕೊಳಕ್ ಬಂದಿದೀವಿ ಅಷ್ಟೇ. ಹಿರಿಯ ಮುಖಂಡರಲ್ಲ, ಒಂದು ಆಶೀರ್ವಾದ ತಗೊಳ್ಳೋಣ ಅಂತ ಹೇಳಿ ಬಂದಿದ್ವಿ ಅಷ್ಟೇ. ರೆಸ್ಪಾನ್ಸ್ ಚೆನ್ನಾಗಿದೆ. ಹಿಂದೆಯಿಂದಲೂ ನಮ್ಮ ಪಕ್ಷದ ವರಿಷ್ಠ ದೇವೇಗೌಡರ ಬಗ್ಗೆ ಮತ್ತೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರ ಬಗ್ಗೆ ಒಂದು ರೀತಿ ಬಾಂಧವ್ಯ ಇದೆ ಈ ಜಿಲ್ಲೆಯ ಜನತೆಗೆ. ಎಂಥ ಕಷ್ಟದ ಸಮಯದಲ್ಲೂ ಎಲ್ಲವನ್ನು ಹೆಚ್ಚಿಗೆ ಗೆಲ್ಸ್ಕೊಟ್ಟಿದ್ದಾರೆ ನಮಗೆ ಈ ಜಿಲ್ಲೆಯಲ್ಲಿ. ಹಾಗಾಗಿ ಒಂದು ರೀತಿ ಬಾಂಧವ್ಯ ಇದ್ದೇ ಇದೆ. ಅದು ನನ್ನ ಆಶೀರ್ವಾದ ಇದ್ದೇ ಇದೆ. ನಾನು ಫಾಲೋವರ್ಸ್ಗೆಲ್ಲ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸುಮಲತಾ ಅವರು ಹೇಳಿದ್ದಾರೆ 8 ಜನ MLAಗಳು 7 ಜನ MLAಗಳಿದ್ದಾರೆ, JDS ಯಾಕೆ ಭಯ ಇಲ್ವಾ? ಯಾವ ಭಯನೂ ಇಲ್ಲ. ಅವ್ರಿಗೆ ಭಯ ಇರ್ಬೇಕೇನೋ, ನಮ್ಗೇನ್ ಭಯ ಇಲ್ಲ. ಚೆನ್ನಾಗಿದೆ ಸರ್. ತಂದೆಯವರ ಹಾಗೂ ಮಂಡ್ಯ ಜನತೆಯ ಒಂದು ಬಾಂಧವ್ಯ ಏನಿದೆ ಪ್ರತಿಯೊಂದು ಕಡೆನೂ ಕಂಡು ಬರ್ತಾ ಇದೆ. ಅದು ನನಗೆ ತುಂಬಾ ಒಂದು ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದಾರೆ ಜನ. ನನ್ನ ಮೇಲೂ ಆ ಒಂದು ನಂಬಿಕೆ ಇಡ್ತಾರೆ ಅನ್ನೋ ಒಂದು ವಿಶ್ವಾಸದಿಂದ ಇವತ್ತು ಎಲ್ಲ ಕಡೆ ಹೊರಟಿದ್ದೀನಿ. ಸುಮಲತಾ ಅವರು ಹೇಳ್ತಾರೆ 8 ಜನ MLAಗಳಿದ್ದಾರೆ, ವಿಧಾನಸಭಾ ಸದಸ್ಯರು, ಯಾಕೆ ಭಯ JDS ಅವ್ರಿಗೆ ಅಂತ ಏನ್ ಹೇಳ್ತಾರೆ? ಅಲ್ಲ ನೋಡಿ, ಇದ್ರ ಬಗ್ಗೆ ನಾನು ಪ್ರತಿಕ್ರಿಯಿಸಕ್ಕೆ ಹೋಗೋದಿಲ್ಲ. ಕಾಂಗ್ರೆಸ್ JDS ಮೈತ್ರಿ ಅಭ್ಯರ್ಥಿ ನೀವು ಕಾಂಗ್ರೆಸ್ನವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ಏನ್ ಮಾಡ್ತೀರಾ? ಏನ್ ಮಾಡೋದೇನಿಲ್ಲ, ವಿಶ್ವಾಸಕ್ಕೆ ತಗೊಂಡು ಹೋಗ್ತಾ ಇದೀವಿ. ಈಗ ಆಲ್ರೆಡಿ ಎಲ್ಲರ ಮನೆಗಳಿಗೆ ಹೋಗಿ ಭೇಟಿ ಕೊಡ್ತಾ ಇದೀನಲ್ಲ, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗ್ತೀವಿ. ಎಲ್ಲ ಅಣ್ಣ ತಮ್ಮದಿರ ಕೆಲಸ ಮಾಡ್ತೀವಿ ಅಷ್ಟೇ. ಮತ್ತೊಂದ್ ಕಡೆ ಸುಮಲತಾ ಅವರನ್ನ ಕಣದಿಂದ ಹಿಂದೆ ಸರಿಸಲು ಸರ್ಕಸ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ರಾಕ್ಲೈನ್ ವೆಂಕಟೇಶ್ ಅವರ ಜೊತೆ ಈ ಬಗ್ಗೆ ಮಾತನಾಡಿದ್ದೇನೆ, ಚಲವರಾಯಸ್ವಾಮಿ ಅವರ ಜೊತೆನೂ ಕೂಡ ಚರ್ಚೆಯನ್ನ ನಡೆಸಿದ್ದೇನೆ ಅಂತ ಹಾಲಿ ಮಂಡ್ಯದ ಸಂಸದರಾಗಿರುವಂತಹ ಶಿವರಾಮೇಗೌಡರು ಹೇಳಿದ್ದಾರೆ. ರಾಕ್ಲೈನ್ ವೆಂಕಟೇಶ್ ಅವರ ಜೊತೆ ಈ ಬಗ್ಗೆ ಮಾತನಾಡಿದ್ದೇನೆ, ಸುಮಲತಾ ಅಂಬರೀಶ್ ಅವರು ಸ್ಪರ್ಧೆ ಮಾಡೋದು ಬೇಡ, ಅವರನ್ನ ಹಿಂದೆ ಸರಿಸಿ, ಚಲವರಾಯಸ್ವಾಮಿ ಅವರ ಜೊತೆನೂ ಕೂಡ ನಾನು ಚರ್ಚೆಯನ್ನ ನಡೆಸಿದ್ದೇನೆ. ಬೆಂಗಳೂರಿನ ಹೋಟೆಲ್ನಲ್ಲಿ ತಿಂಡಿ ತಿನ್ನುವಂತಹ ಸಂದರ್ಭದಲ್ಲಿ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ವಿ. ಅರ್ಧ ಗಂಟೆ ಕಾಲ ಚರ್ಚೆಯನ್ನ ಮಾಡಿದ್ದೇನೆ ಅಂತ ಶಿವರಾಮೇಗೌಡರು ಮಾತನಾಡಿದ್ದಾರೆ. ಚುನಾವಣೆ ಅನ್ನೋದು ಸುಲಭವಿಲ್ಲ ಅಂತ ಅವರಿಗೆ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಕೂಡ ಮಾಡಿದ್ದೇನೆ. ಸುಮಲತಾ ಅವರು ಇಲ್ಲಿ ನಿಂತ್ರೆ ಮುಂದಿನ ಕತೆ ಏನು? ಹಾಗಾದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸೋದು ಸುಲಭವಲ್ಲ, ಇನ್ನೊಮ್ಮೆ ಸ್ಪರ್ಧೆ ಮಾಡುವ ಬಗ್ಗೆ ಯೋಚನೆಯನ್ನ ಮಾಡಬೇಕು ಅಂತ ಶಿವರಾಮೇಗೌಡರು ಮಾತನಾಡುವಂತಹ ಸಂದರ್ಭದಲ್ಲಿ ಚರ್ಚೆಯಲ್ಲಿ ಕಿವಿಮಾತನ್ನ ಕೂಡ ಹೇಳಿದ್ದಾರಂತೆ. ರಾಕ್ಲೈನ್ ವೆಂಕಟೇಶ್ ಅವರಿಗೂ ಕೂಡ ಹೇಳಿದ್ದಾರಂತೆ ಸುಮಲತಾ ಅವರು ಪಕ್ಷೇತರವಾಗಿ ನಿಲ್ಲೋದು ಬೇಡ ಅನ್ನೋದು. ಸ್ವಾಮಿ ಜೊತೆಲೂ ಮಾತಾಡ್ತಾ ಇದ್ದೀವಿ, ಈಗಲೂ ಸಹಿತ ನಾವು ಎಲ್ಲರ ಜೊತೆಲೂ ಮಾತುಕತೆ ಆಡ್ತಾ ಇದ್ದೀವಿ. ಈ ಜನಾರ್ದನ್ ಹೋಟ್ಲಿಗೆ ತಿಂಡಿ ತಿನ್ನಕ್ ಹೋದಾಗ ರಾಕ್ಲೈನ್ ವೆಂಕಟೇಶ್ ಮತ್ತು ಅಂಬರೀಶ್ ಅವರ ಅಣ್ಣನ ಮಗ ಮಧು, ಅಶೋಕ್ 3 ಜನ ಬಂದ್ರು. ಅವ್ರು ತಿಂಡಿ ತಿಂದಾದ್ಮೇಲೆ ನನ್ನ ಟೇಬಲ್ ಬಂದು ಕೂತ್ಕೊಂಡು ಮಾತಾಡಿದ್ರು. ನಾನೇ ಮಾತಾಡಿದೆ ಅವ್ರ ಹತ್ರ. ಇವತ್ತಿನ ಚುನಾವಣೆ ಅಷ್ಟು ಸುಲಭ ಇಲ್ಲ ನೀವು ತಿಳ್ಕೊಂಡಂಗೆ. ದಯವಿಟ್ಟು ಏನಾದ್ರು ಮಾಡಿ ವಿತ್ಡ್ರಾ ಮಾಡಿಸಿ ಅಂತ ಪ್ರಸ್ತಾವನೆ ಮಾಡಿದ್ದೀನಿ. ಇನ್ನೂ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಸುಮಲತಾ ಅವ್ರು ಎಲ್ಲಿ ನಿಲ್ತಾರೆ ಅಂತಲೇ ಗೊತ್ತಿಲ್ಲ. ನಾನೇ ನೆನ್ನೆ ಆಫರ್ ಮಾಡಿದೆ ಸುಮಲತಾ ಅವರಿಗೆ. ಇವತ್ತು ಈ ಚುನಾವಣೆಯಲ್ಲಿ ನಿಂತು ಮುಂದೆ ಚುನಾವಣೆಗೆ ಏನು ಮಾಡ್ತೀರಿ ನೀವು? ಪರಿಸ್ಥಿತಿ ಹೆಂಗಿದೆ? ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಇಲ್ಲ, ಒಬ್ಬ ತಾಲೂಕ್ ಪಂಚಾಯತಿ ಮೆಂಬರ್ ಇಲ್ಲ, ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಇಲ್ಲ. ಇಡೀ ಚುನಾವಣೆ ಅಷ್ಟು ಸುಲಭ. ಇದು MP ಚುನಾವಣೆ. ಅದಕ್ಕೋಸ್ಕರ ನಾನು ಸುಮಲತಾ ಅವರಿಗೆ ನಿಮ್ಮ ಮೂಲಕ ವಿನಂತಿ ಮಾಡ್ತೇನೆ, ಈ ಚುನಾವಣೆನ ನೀವು ಯಾವ್ದಾದ್ರು ಪಕ್ಷದಲ್ಲಿ ಅಭ್ಯರ್ಥಿ ಆದ್ರೂ ಆಗಿ, ಇಲ್ಲದೆ ಇದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಅಸ್ತಿತ್ವ ಉಳಿಸ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟಪಡ್ತೇನೆ.